ಬರ್ತಾ ಇದ್ದಂಗೆ ರಾಯರ ದರ್ಶನ ಆಗುತ್ತೆ ನಿಮ್ಗೆ. ಹತ್ ಕಡೆ ಮಿರರ್ ಇದೆ, ಬ್ರಾನ್ಸ್ ಮಿರರ್. ಇದು ಬಂದು ನಿಮ್ಗೆ ಮಾರ್ಬಲ್ ಫಿನಿಶ್ಗೋಸ್ಕರ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ ಗ್ರೇ ಇರೋದ್ರಿಂದ ಈ ಗ್ರೇ ಟೋನ್ ನ ಅಲ್ಲಿ ನಿಯರೆಸ್ಟ್ ಮ್ಯಾಚ್ ಮಾಡಿ ಮಾರ್ಬಲ್ ಲ್ಯಾಮಿನೇಟ್ ಹಾಕಿ ಫಿನಿಶ್ ಮಾಡಿದೀವಿ. ಬರ್ತಾ ಇದ್ದಂಗೆ ರಾಯರ ದರ್ಶನ ಆಗುತ್ತೆ ನಿಮ್ಗೆ. ಹತ್ ಕಡೆ ಮಿರರ್ ಇದೆ, ಬ್ರಾನ್ಸ್ ಮಿರರ್. ಸೊ ಈ ವಾಲ್ಗೆ ಇದನ್ನ ಫೋಕಲ್ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ರಾಯರ್ ಇಟ್ಟಿ ಅದೇ ಮೈನ್ ಫೋಕಲ್ ಪಾಯಿಂಟ್. ಸೊ ಅದು ಕಂಟಿನ್ಯೂಟಿ ಆಗಿ ನಾವು ಅದನ್ನ ಆ ನ್ಯಾರೋ ಲೈನ್ಗೆ ಫಾಲ್ ಸೀಲಿಂಗ್ ವಿತ್ ಬರ್ಚ್ ಪ್ಲೈ ಮಾಡಿದ್ವಿ. ಸಾಲಿಡ್ ವುಡ್ ಫೀಲ್ ಬರ್ತಿದೆ ನಿಮ್ಗೆ. ಇದೇನು ಫ್ಲವರ್ ಕಾನ್ಸೆಪ್ಟ್. ಇದು ಬಂದು ಫ್ಲೋರಲ್ ಕಾನ್ಸೆಪ್ಟ್. ಇದು ಬಂದು ಕಸ್ಟಮೈಸ್ ವಾಲ್ಪೇಪರ್ ನಿಮಗೆ. ಇದು ಹೆಂಗೆ ಅಂತ ಹೇಳಿದ್ರೆ ಫ್ಯಾಬ್ರಿಕ್ ತರ ಇದೆ ವಾಲ್ಪೇಪರ್. ನಿಮಗೆ ಕಸ್ಟಮೈಸ್ ನೀವು ಏನು ಹೇಳ್ತೀರೋ ಅದನ್ನ ಪೇಪರ್ ಮೇಲೆ ಪ್ರಿಂಟ್ ಹಾಕಿ ಈ ತರ ಸೀಮ್ಲೆಸ್ ಜಾಯಿನ್ ಮಾಡ್ತೀವಿ. ಸೊ ಎನಿಥಿಂಗ್ ಬಟ್ ಏನಂದ್ರೆ ಇದು ನಿಮ್ ಡ್ಯಾಂಪ್ನಿಂಗ್ ಇಂದ ಅವಾಯ್ಡ್ ಆಗುತ್ತೆ. ನೀವು ವಾಟರ್ ಡ್ಯಾಂಪ್ನಿಂಗ್ ಇರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಕಮ್ಮಿ ಪ್ರಾಬ್ಲಮ್. ಇದು ಪಾರ್ಟಿಷನ್. ಇದು ಬಂದು ನಿಮಗೆ ಪಾರ್ಟಿಷನ್, ಡೈರೆಕ್ಟ್ ಎಂಟ್ರಿನಲ್ಲಿ ಪ್ರೈವಸಿ ಹಾಳಾಗಬಾರ್ದು ಅಂತ ಹೇಳಿ ಸೊ ಪಾರ್ಟಿಷನ್ ಇದೆ. ಸೊ ಈ ಪಾರ್ಟಿಷನ್ ಅಲ್ಲಿ ಫ್ಲೂಟೆಡ್ ವಿತ್ ಫ್ಲೋರಲ್ ಡಿಸೈನ್ ಕಂಟಿನ್ಯೂ ಇದೆ. ಸೊ ಈ ಥೀಮ್ ಮ್ಯಾಚ್ ಆಗಿದೆ ಅಂತ ಫ್ಲವರ್, ಇಲ್ಲೂ ಫ್ಲವರ್ ಲೀವ್ಸ್ ಬಂದಿದೆ. ಇದು ಲಿವಿಂಗ್ ಏರಿಯಾ ಅಲ್ವಾ? ಇದು ಲಿವಿಂಗ್ ಏರಿಯಾ ಸರ್. ಏನಿದು ಸ್ಕ್ವೇರ್ ಕಾನ್ಸೆಪ್ಟ್ ಮೇಲೆ? ಇದು ಸ್ಕ್ವೇರ್ ಕಾನ್ಸೆಪ್ಟ್ ಅಂದ್ರೆ ಇದು ಬಂದು ಕಾಫರ್ ಸೀಲಿಂಗ್ ಅಂತ ಹೇಳ್ತೀವಿ. ಕಾಫರ್ ಸೀಲಿಂಗ್ ಅಂದ್ರೆ ಸ್ಕ್ವೇರ್ ಸೀಲಿಂಗ್ ಬರುತ್ತೆ. ಇದರಲ್ಲಿ ವುಡನ್ ವಿತ್ ನಾವು ಲ್ಯಾಕರ್ ಗ್ಲಾಸ್ ಯೂಸ್ ಮಾಡಿದೀವಿ ಎಲ್ಲ ಕಡೆ, ಎರಡು ಕಡೆ. ಅಂದ್ರೆ ಇನ್ಫಿನಿಟಿ ಕಾನ್ಸೆಪ್ಟ್, ಇನ್ಫಿನಿಟಿ ಫೀಲ್ ಆಗುತ್ತೆ ನಿಮ್ಗೆ. ಬ್ಲಾಕ್ ಅಲ್ಲಿ ವಿತ್ ಇದು ನೋಡಿದ್ರೆ ನೀವು ಇನ್ನು ಹಿಂದೆ ಏನೋ ಇದೆ ಅಂತ ಅಂದ್ರೆ ಲೆಂತ್ ವೈಸ್ ಫೀಲ್ ಆಗುತ್ತೆ. ಎಲ್ಲಾ ಪ್ಲೇನ್ ಇರೋದ್ರಿಂದ ವಾಲ್. ಇದು ಬಂದು ನಿಮ್ಗೆ ಮಾರ್ಬಲ್ ಫಿನಿಶ್ಗೋಸ್ಕರ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ ಗ್ರೇ ಇರೋದ್ರಿಂದ ಈ ಗ್ರೇ ಟೋನ್ ನ ಅಲ್ಲಿ ನಿಯರೆಸ್ಟ್ ಮ್ಯಾಚ್ ಮಾಡಿ ಮಾರ್ಬಲ್ ಲ್ಯಾಮಿನೇಟ್ ಹಾಕಿ ಫಿನಿಶ್ ಮಾಡಿದೀವಿ. ಸೊ ಈಗ ನಿಮ್ಗೆ ಮಾರ್ಬಲ್ ವಿತ್ ಲೈಟ್ ಗ್ರೇ ಇದೆ. ಸೊ ಹಾಗಾಗಿ ನಿಮ್ಗೆ ಒಂದು ಆಂಬಿಯನ್ಸ್ ಫೀಲ್ ಆಗ್ತಿದೆ. ಸೇಮ್ ವೇ ಅಲ್ಲಿ ಬ್ಲಾಕ್ ಕಲರ್ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಬ್ಲಾಕ್ ಕಲರ್ ಗ್ಲಾಸ್ ಯೂಸ್ ಮಾಡಿದೀವಲ್ಲ. ಸೊ ಅದಕ್ಕೆ ನಿಯರೆಸ್ಟ್ ಮ್ಯಾಚ್ ಅಂತ ಹೇಳಿ ನಾವು ಇಲ್ಲಿ ಬ್ಲಾಕ್ ಗ್ಲಾಸ್ ಯೂಸ್ ಮಾಡಿದೀವಿ. ಸೊ ಗ್ರೇ ಟಿಂಟೆಡ್ ಗ್ಲಾಸ್ ಇದು ವಿತ್ ಪ್ರೊಫೈಲ್ ಶಟರ್ಸ್. ಇದೇನಿದು? ಇಲ್ಲಿ ಆರ್ಟಿಫಿಷಿಯಲ್ ಗಾರ್ಡನ್ ಗೆ ಪ್ಲಾನ್ ಇದೆ. ಪಾರ್ಟ್ಸ್ ಎಲ್ಲ ಇಡೋದಕ್ಕೆ? ಹೌದೌದು. ಇದು ಒಂದು ಟ್ರೆಡಿಷನಲ್ ಟೆಂಪಲ್ ಥೀಮ್ ತಗೊಂಡಿದ್ದಾರೆ ವಿತ್ ಗೋಪುರ ಇದೆ. ಸೇಮ್ ವೇ ಇಲ್ಲಿ ಬರ್ಚ್ ಪ್ಲೈ ಅಲ್ಲಿ ಫಿನಿಶ್ ಮಾಡ್ಕೊಂಡಿದೀವಿ. ನಿಮ್ಗೆ ಈಗ ಸೇಮ್ ಪ್ಯಾಟರ್ನ್ ರನ್ ಆಗಿದೆ. ಟೆಂಪಲ್ ಪ್ಯಾಟರ್ನ್ ಎಲಿಫೆಂಟ್ ಇದೆ. ಎಲಿಫೆಂಟ್ ಮೇಲೆ ಗ್ಲಾಸ್ ನಿಲ್ಸಿದೀವಿ, ಗ್ಲಾಸ್ ಇಟ್ಟಿದೀವಿ. ಇಲ್ಲಿಂದ ಅಂದ್ರೆ ಲೈಟ್ ಮೇಲ್ಗಡೆಯಿಂದ ಬಿಟ್ರೆ ಸ್ಕೈ ಲೈಟ್. ಬನ್ನಿ ಕಿಚನ್ಗೆ ಹೋಗೋಣ. ಇದು ಬಂದು ಬ್ರೇಕ್ಫಾಸ್ಟ್ ಕೌಂಟರ್. ಸೊ ಇಲ್ಲಿ ಬಂದು ಸೇಮ್ ಲೀಫ್ ಪ್ಯಾಟರ್ನ್ ಯೂಸ್ ಮಾಡಿ ಎಲ್ಲ ಕಡೆ ಇಲ್ಲಿ ಲೀಫ್ ಪ್ಯಾಟರ್ನ್ ಕಂಟಿನ್ಯೂ ಆಗಿದೆ ಸ್ಟಾರ್ಟಿಂಗ್ ಇಂದ ಕಿಚನ್ ವರ್ಗು. ಇದು ಬಂದು ಟೈಲ್ ಫಿನಿಶ್ ಮಾಡಿದೀವಿ. ಸೊ ಸೇಮ್ ವೇ ಇಲ್ಲಿ ಪಾಟ್ಸ್ ಇದೆ. ಸೊ ಹಾಗಾಗಿ ಸೇಮ್ ಕಂಟಿನ್ಯೂಟಿ ಹಿಂಗೆ ಕಂಟಿನ್ಯೂ ಮಾಡಿದ್ವಿ. ಸೊ ನಿಮ್ಗೆ ಆಸ್ ಯೂಶುವಲ್ ಟಂಬೋಲ್ ಡೋರ್ ಹಾಕಿದೀವಿ. ಸೊ ವಿಕ್ಕರ್ ಬ್ಯಾಸ್ಕೆಟ್ ಇದೆ. ಸೊ ಸೇಮ್ ವೇ ಇಲ್ಲಿ ಬಿಗರ್ ಟ್ಯಾಂಡಮ್ ಬಾಕ್ಸ್ ಇದೆ. ಇದ್ರಲ್ಲಿ ನಾವು ಆಂಟಿ ಸ್ಕಿಡ್ ಮ್ಯಾಟ್ ಅಂತ ಹಾಕ್ತೀವಿ ನೋಡಿ. ಈ ಮ್ಯಾಟ್ ಇದೆಯಲ್ಲ, ಆಂಟಿ ಸ್ಕಿಡ್ ಮ್ಯಾಟ್. ಇದು ಅಡ್ವಾಂಟೇಜ್ ಎಲ್ಲ ಯೂಸ್ ಮಾಡ್ತಾರೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಏನಕ್ಕೆ ಅಂದ್ರೆ ಏನಾದ್ರು ತಪ್ಪಲೆ ಏನಾದ್ರು ಇಟ್ರೆ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಜರ್ಗಲ್ಲ ಇದೇನಾದ್ರು ಇಟ್ರೆ, ಇನ್ನೂ ಕುದ್ರೆ ಜರ್ಗಲ್ಲ. ಸೊ ಆಂಟಿ ಸ್ಕಿಡ್ ಮ್ಯಾಟ್ ಇದು. ಇಲ್ಲಿ ಒಂದು ಬಾಟಲ್ ಪುಲ್ ಔಟ್ ಇದೆ. ಸೊ ಇಲ್ಲಿ ಟ್ಯಾಂಡಮ್ ಬಾಕ್ಸ್ ನಾವು ಮಾಡಿದ್ರೆ 3 ಟೈರ್ ಮಾಡ್ತೀವಿ. ಯೂಶಲಿ ಎಲ್ಲ 3 ಟೈರ್ ಮಾಡ್ತಾರೆ. ನಾವು 2 ಟೈರೇ ಮಾಡ್ತೀವಿ, 2 ಡೋರ್ಸ್. ಸೊ ನೀವು ನೋಡ್ಬೋದು ಇಲ್ಲಿ ಇಲ್ಲೊಂದು ಡೋರ್ ಇದೆ. ಸೊ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಡೋರ್ದು ಆ ಲೈನ್ ಕಾಣಲ್ಲ. ಸೊ ಇಲ್ಲಿ ನೋಡಿ ಈ ತರ ಬರುತ್ತೆ. ಇಲ್ಲಿ ಸ್ಪೇಸ್ ಸೇವಿಂಗ್ ಅಡ್ವಾಂಟೇಜ್ ಅಂದ್ರೆ ವಾಟರ್ ಫಿಲ್ಟರ್ ಕೆಳಗಡೆ ಬಂದಿದೆ. ಅಂಡರ್ ಮೌಂಟ್ ವಾಟರ್ ಫಿಲ್ಟರ್. ಇದು ಏನು ಹೊಸದೇನಿಲ್ಲ, ತುಂಬಾ ವರ್ಷದಿಂದ ಇದೆ. ತುಂಬಾ ವರ್ಷ ಆಯ್ತು. ಒಂದು 5-6 ವರ್ಷದಿಂದ, ಒಂದು 6 ವರ್ಷ ಇರ್ಬೋದು ನಾವು ಮಾಡ್ತಾ ಇದ್ದೀವಿ. 6 ವರ್ಷದಿಂದ ಇದೇ ಪ್ಲಾನೇ ಮಾಡ್ತಾ ಇದೀವಿ. ಸುಮ್ಮನೆ ಔಟ್ ಸೈಡ್ ಸ್ಪೇಸ್. ಹೌದು. ಈಗ ವಾಲ್ ಯೂನಿಟ್ ಅಲ್ಲಿ ಕೊಡ್ತಾರೆ. ವಾಲ್ ಯೂನಿಟ್ ಅಲ್ಲಿ ಅವ್ರು ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲಿ ಸ್ಪೇಸ್ ಸೇವ್ ಮಾಡ್ಬೋದು, ಮತ್ತೆ ಕಾಣಿಸೋದಿಲ್ಲ. ಹೌದು. ಇಲ್ಲಿ ಬಂದು ಹ್ಯಾಂಡಲ್ಲೆಸ್. ಇದು ಪ್ರೊಫೈಲ್ ಡೋರ್ಗೋಸ್ಕರ ಹ್ಯಾಂಡಲ್ ಕೊಟ್ಟಿದ್ದೀವಿ. ಇಲ್ಲಿ ಪುಸ್ಟ್ ಓಪನ್ ಮಾಡ್ತೀವಿ, ಸ್ಟೋರೇಜ್ ಪರ್ಪಸ್. ಹೌದು. ಇಲ್ಲಿ ಇನ್ನ ಫ್ಲವರ್ ಪಾಟ್ಸ್ ಒಂದ್ ಸ್ವಲ್ಪ ಎಲಿಮೆಂಟ್ಸ್ ಬರುತ್ತೆ. ಅದು ಅವ್ರ ಮನೆಗೆ ಬಂದ್ಮೇಲೆ ಆ್ಯಡ್ ಮಾಡ್ಕೊತಾರೆ. ಸೊ ನಾವು ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಇದು ಬಂದು ಡೈನಿಂಗ್ ವಾಷಿಂಗ್ ಏರಿಯಾ. ವಾಷಿಂಗ್ ಬೇಕಲ್ಲ ಡೈನಿಂಗ್ ಹ್ಯಾಂಡ್ ವಾಶ್ಗೆಲ್ಲ. ಸೊ ಈ ಏರಿಯಲ್ಲಿ ಬಂದು ಟೈಲ್ ಕಾನ್ಸೆಪ್ಟ್ ಯೂಸ್ ಮಾಡಿ ಲೀನಿಯರ್. ಈ ಟೈಲ್ ಬಂದು ನಿಮ್ಗೆ ಲೀನಿಯರ್ ಹಾಕಿದ್ದೇನಂತ ಹೇಳಿದ್ರೆ ನಿಮ್ಗೆ ಹೈಟ್ ಫಿಲ್ ಆಗಲಿ ಅಂತ ಹಾಕಿದೀವಿ ಅಷ್ಟೇ. ಇದು ಬಂದು ಕ್ರಾಕರಿ ಯೂನಿಟ್ ಇದು. ಸೊ ಇಲ್ಲಿ ನಿಮ್ಗೆ ಬೇಕಾದಂತ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಯಾಕಂದ್ರೆ ಸ್ಪೇಸ್ ಕನ್ಸ್ಟ್ರೇಂಟ್ ಇದ್ರಿಂದ ಎಲ್ಲ ಸ್ಟೋರೇಜ್ ಪರ್ಪಸ್. ಸ್ಟೋರೇಜ್ ಪರ್ಪಸ್. ಇದು ಒಂದು ಗ್ರೌಂಡ್ ಫ್ಲೋರ್ ಬೆಡ್ರೂಮ್. ಎಲ್ಲ ಫ್ಲೋರಲ್ ಕಾನ್ಸೆಪ್ಟ್ ಮನೆಯಲ್ಲಿ. ಇಲ್ಲಿ ಅವರು ಅದೇ ಇಷ್ಟಪಡ್ತಾರೆ. ಹಾಗಾಗಿ ಇದು ಎಲ್ಲ ಲ್ಯಾಮಿನೇಟ್ ಫಿನಿಶ್ ಇದೆ ಈ ಏರಿಯಾ.
ವಿಂಡೋ ಬಿಲ್ಡಿಂಗ್ ಕಾಣಿಸ್ಬಾರ್ದು ಅಂತನಾ? ಹೌದು. ಯಾವಾಗ ಬೇಕೋ ಓಪನ್ ಮಾಡ್ಬೋದು ಆಮೇಲೆ ಕ್ಲೋಸ್ ಮಾಡ್ಬೋದು. ಈ ರೂಮಲ್ಲಿ ಲೈಟಿಂಗ್ ಕನ್ಸಿಡರೇಷನ್ ಮಾಡ್ಬೇಕಂದ್ರೆ ಅಕಸ್ಮಾತ್ ಎದ್ದಾಗ ಹೊರಗಡೆ ಬರ್ಬೇಕಂದ್ರೆ ಬರೀ ಈ ಲೈನ್ ಮಾತ್ರ ವಾಕ್ ವೇಗೆ ಲೈಟ್ ಲಿಟ್ ಆಗುತ್ತೆ. ಯಾಕಂದ್ರೆ ಲೈಟಿಂಗ್ ಸೀಕ್ವೆನ್ಸಿಂಗ್ ಅಂತ ತಗೊಂಡಿದ್ದೀವಿ. ಯಾಕಂದ್ರೆ ಹತ್ ಕಡೆ ಮಲ್ಗಿರ್ತಾರೆ, ಮಲ್ಗಿದ್ದಾಗ ಅವ್ರು ಡಿಸ್ಟರ್ಬ್ ಆಗಬಾರ್ದು ಅಂತ ಈ ಲೈನ್ ಮಾತ್ರ ಆನ್ ಆಗುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. ಪ್ಲೈನ್ ವಾಲ್ ಇರೋದ್ರಿಂದ ಇಲ್ಲಿ ಫ್ರಂಚ್ ಮೋಲ್ಡಿಂಗ್ ತಗೊಂಡಿದೀವಿ. ಈ ಲೈಟಿಂಗ್ ಪಾಯಿಂಟ್ಸ್ ಬಿಟ್ಟಿದೀವಿ. ಸೊ ನಿಮ್ಗೆ ಏನಂದ್ರೆ ಆ ಲೋಲಿನೆಸ್ ಫೀಲ್ ಆಗಲ್ಲ ಈ ವಾಲ್ ಮೇಲೆ. ಈ ವಾಲ್ ನಾಟ್ ಅನ್ ಹೈಲೈಟರ್ ವಾಲ್. ಸೊ ಇದು ವೈಟ್ ತಗೊಳೋದ್ರಿಂದ ಅವರು ಕ್ಲೈಂಟ್ಗೆ ಈ ತರ ಪ್ಯಾಟರ್ನ್ ಬೇಕಂತ ಇಷ್ಟ ಆಯ್ತು. ಪ್ಲೇನ್ ಇದರಿಂದ ನಾವು ಫ್ರಂಚ್ ಮೋಲ್ಡ್ ಹಾಕಿದ್ವಿ. ಫ್ರೇಮ್ಸ್ ಏನಾದ್ರು ಹಾಕ್ಬೋದು? ಇಲ್ಲಿ ಯೂಸ್ ಮಾಡ್ಕೋಬಹುದು ಅವರು. ಈ ವಾಲ್ಗೆ ನಾವು ಫ್ರಂಚ್ ಮೋಲ್ಡ್ ಹಾಕಿರೋದ್ರಿಂದ ನಿಮ್ಗೊಂದು ಸುಮ್ಮನೆ ಒಂದು ಎಕ್ಸ್ಟ್ರಾ ಲೈನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಒಂದು ಅವ್ರಿಗೆ ಮತ್ತೆ ಕಲರ್ ಬೇಕು ಅಂತ ಹೇಳಿ ಇದು ಕಸ್ಟಮರ್ ರಿಕ್ವೈರ್ಮೆಂಟ್. ಸೊ ಅವ್ರು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಸೇಮ್ ವೇ ನಾವು ಇದು ಫ್ರಂಚ್ ಮೋಲ್ಡಿಂಗ್ ಇಂದ ಕಂಟಿನ್ಯೂ ಮಾಡಿ ಈಗ ಮಾಡಿದೀವಿ. ಇಲ್ಲಿ ಸ್ಕೈಲೈಟ್ ಇದೆ. ನಿಮ್ಗೆ ಆ ರೌಂಡ್ ರೇಡಿಯಸ್ ಕ್ರಿಯೇಟ್ ಮಾಡಿ ಆ ಸ್ಕೈಲೈಟ್ ನ ತಗೊಂಡಿದೀವಿ. ಅದು ಬರ್ಫ್ಲೈ ಫಿನಿಶ್ ಆಗಿದೆ. ಬನ್ನಿ, ಇದು ಬಂದು ಸ್ಟಡಿ ಏರಿಯಾ ಅವ್ರದ್ದು. ಸ್ಟಡಿ ರೂಮ್? ಹೌದು, ಸ್ಟಡಿ ಏರಿಯಾ ಅವ್ರದ್ದು. ವರ್ಕ್ ಸ್ಟೇಷನ್ ಎಲ್ಲ ಮಾಡಿದ್ರೆ? ಹೌದು, ಆಫೀಸ್ ಕಮ್ ಸ್ಟಡಿ ಏರಿಯಾ ಅವ್ರಿಗೆ. ಹೋಮ್ ಆಫೀಸ್ ಆಗುತ್ತೆ. ಹೋಮ್ ಆಫೀಸ್. ಇಲ್ಲೂ ಕೂಡ ಫೋಟೋ ಫ್ರೇಮ್ಸ್ ಎಲ್ಲ ಹಾಕ್ಬೋದು. ಹೌದೌದು, ಯೂಸ್ ಮಾಡ್ಕೋಬಹುದು. ಇದು ಫ್ಯಾಮಿಲಿ ವಾಲ್ಗೆ ಅಂತಾನೆ ಪ್ಲಾನ್ ಇದೆ ಈ ಏರಿಯಾ. ಒಂದು ಕಿಡ್ಸ್ ರೂಮು. ವಿರಾಟ್ ಕೊಹ್ಲಿ. ಇಲ್ಲಿ ಒಂದು ಕಸ್ಟಮೈಸ್ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ. ಇದು ಇಡನ್ ಡೋರ್ ಇದೆ ಟಾಯ್ಲೆಟ್ಗೆ ಹೋಗೋದಕ್ಕೆ. ಇಲ್ಲೆಲ್ಲ ಡ್ರಾರ್ಸ್ ಇದೆ. ಹೌದು, ಕಾಸ್ಮೆಟಿಕ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಸ್ಪೇಸ್ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ. ಅದೇ ಇದು ಸ್ಟೋರೇಜ್ ಆಯ್ತು, ಮತ್ತೆ ಅವರು ಡ್ರೆಸ್ಸಿಂಗ್ ಏರಿಯಾ ಇರ್ಬೋದು. ಇಲ್ಲಿ ಅವ್ರದ್ದು ವ್ಯಾನಿಟೀಸ್ ಇದೆ. ವ್ಯಾನಿಟಿ ಯೂಸ್ ಮಾಡ್ಕೋಬಹುದು. ಹೀಗಿದೆ. ಒಂದು ನಿಮಿಷ. ಇಲ್ಲಿ ವಾರ್ಡ್ರೋಬಲ್ಲಿ ಮೋಷನ್ ಸೆನ್ಸರ್ ಯೂಸ್ ಮಾಡಿದ್ದೀವಿ. ಇಲ್ಲಿ ವಾರ್ಡ್ರೋಬಲ್ಲಿ ಮೋಷನ್ ಸೆನ್ಸರ್ ಲೈಟ್ಸ್ ಯೂಸ್ ಮಾಡಿದ್ದೀವಿ. ಸೊ ಈಗ ಜನರಲ್ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಇದು ಇಟ್ಸ್ ಕ್ವೈಟ್ ಕಾಮನ್. ಇದು ಇಲ್ಲಿ ಅವ್ರಿಗೆ ಟ್ರೇ ಕೊಟ್ಟಿದ್ದೀವಿ. ಓಪನ್ ಮಾಡೋದು ಲೈಟ್ ಆನ್ ಆಗುತ್ತೆ, ಕ್ಲೋಸ್ ಮಾಡಿದ್ರೆ ನಿಮಗೆ ಕ್ಲೋಸ್ ಆಗುತ್ತೆ. ಇದು ಬಂದು ಇಡನ್ ಡೋರ್ ಇದೆ. ಇದು ಬಂದು ಅವ್ರದ್ದು ವಾರ್ಡ್ರೋಬ್ಸ್ ಇದು. ಸೊ ಈಗ ಯೂಸ್ ಆಗುತ್ತೆ. ಇದು ಕೂಡ ಮೋಷನ್ ಸೆನ್ಸರಾ? ಇದು ಮೋಷನ್ ಸೆನ್ಸರ್ ಯೂಸ್ ಮಾಡಿದ್ವಿ. ಇಲ್ಲಿ ಅವರು ವಾಚಸ್ ಮತ್ತೆ ಇಟ್ಕೊಳ್ಳೋದಕ್ಕೆ ವಾಚ್ ಟ್ರೇ ಇದೆ. ಇಲ್ಲೂ ಸೇಮ್ ಇದು ಯೂಸ್ ಮಾಡಿದ್ವಿ, ಮೋಷನ್ ಸೆನ್ಸರ್ ಲೈಟ್ಸ್. ಇಲ್ಲೊಂದು ಸ್ಕೈಲೈಟ್ ಇದೆ.